ಸಾವಿರಾರು ಹಸಿದ ಹೊಟ್ಟೆಗಳಿಗೆ ಅನ್ನದಾನ. ತಂದೆಯ ಸಾರ್ಥಕ ಬದುಕನ್ನ ಅರ್ಥಪೂರ್ಣವಾಗಿಸಿದ ಮಕ್ಕಳು. ಹಲವು ಬಡ ಹಾಗೂ ಪ್ರತಿಭಾವಂತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾದ ಸಿರಿ ಸಂಸ್ಥೆ. ಇದು ಉತ್ಪ್ರೇಕ್ಷೆಯಲ್ಲ. ಸಮಾಜ ಸೇವೆಗೆಂದು ದುಡಿದು ಮರೆಯಾದ ಚಿಕ್ಕಮಗಳೂರಿನ ಸಕರಾಯ ಪಟ್ಟಣದ ದಿವಂಗತ ಶ್ರೀನಿವಾಸ್ ಗೌಡರ ಸಾಮಾಜಿಕ ಹಾಗೂ ರಾಜಕೀಯ ವರ್ಚಸ್ಸು ವಿಭಿನ್ನವಾದದ್ದು. ಶ್ರೀನಿವಾಸ್ ಅವರು ಸಮಾಜಮುಖಿ ಕಾರ್ಯಗಳನ್ನ ಸಿರಿ ಎಂಬ ಸೇವಾ ಸಂಸ್ಥೆಯ ಮೂಲಕ ಅವರ ಸಮಾಜಮುಖಿ ಕಾರ್ಯಗಳನ್ನ ಮುನ್ನಡೆಸಿಕೊಂಡು ಹೋಗುತ್ತಿರುವ ಮಕ್ಕಳಾದ ಶ್ಯಾಮ್ ಶ್ರೀನಿವಾಸ್ ಗೌಡ ಹಾಗೂ ಶ್ರೀ ಸಾಗರ್ ಶ್ರೀನಿವಾಸ್ ಗೌಡ ಅವರ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಇಂದು ಶ್ರೀನಿವಾಸ್ ಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಸಕರಾಯ ಪಟ್ಟಣ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಮೂಲಕ ಸಾವಿರಾರು ಹಸಿದ ಹೊಟ್ಟೆಗೆ ಅನ್ನದಾನ ಮಾಡಿ ಸಾರ್ಥಕತೆ ಮೆರೆದಿದ್ದಾರೆ. ಇನ್ನು ಶ್ರೀನಿವಾಸ್ ಗೌಡರ ನೆನಪುಗಳನ್ನ ಅವರ ಮಗನಾದ ಹಾಗೂ ಸಿರಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶ್ಯಾಮ್ ಶ್ರೀನಿವಾಸ್ ಗೌಡ ಹಾಗೂ ಹಿತೈಷಿಗಳು ಮೆಲುಕು ಹಾಕಿದ್ದಾರೆ. ನಮಸ್ಕಾರ. ಇದೇ ವರ್ಷದ 2025 ಫೆಬ್ರವರಿ 27ನೇ ತಾರೀಕು ನಮ್ಮ ಭಾಗದ ಒಬ್ಬ ಸರಳ ಸಜ್ಜನ ರಾಜಕಾರಣಿ ಎಸ್ ಶ್ರೀನಿವಾಸ್ ಗೌಡರು ಅಕಾಲಿಕವಾಗಿ ಮರಣ ಹೊಂದುತ್ತಾರೆ. ನಿಜವಾಗಲೂ ಈ ಭಾಗಕ್ಕೆ ಅದು ಒಂದು ತುಂಬಲಾರದ ನಷ್ಟ ಅಂತ ಹೇಳಬೇಕು. ಯಾಕೆಂದರೆ ಅವರು ತುಂಬ ಸರಳ ಸಜ್ಜನ, ಜೊತೆಗೆ ಯಾರೇ ಮನೆಗೆ ಅವರನ್ನು ಏನಾದರೂ ಕೇಳಿಕೊಂಡು ಹೋದರೆ ವಾಪಸ್ ಬರಿಗೈಲಿ ಕಳಿಸ್ತಿರಲಿಲ್ಲ. ಅಷ್ಟು ಸಹೃದಯಿ ಒಳ್ಳೆಯ ವ್ಯಕ್ತಿ ಆಗಿದ್ದರು. ಅವ್ರು ಇವತ್ತು ಆ್ಯಕ್ಚುಲಿ ಹುಟ್ಟಿದ ದಿನ. ಈ ಹುಟ್ಟಿದ ದಿನ ಒಂದು ಪುಣ್ಯ ಸ್ಮರಣೆ ಮಾಡ್ಕೊತ ಅವರ ನೆನಪು ಮಾಡ್ಕೊತ ಅವ್ರ ಮಕ್ಕಳಾದ ಇಬ್ಬರು ಎಸ್ ಶ್ಯಾಮ್ ಪ್ರಸಾದ್ ಮತ್ತು ಎಸ್ ಸಾಗರ್ ಶ್ರೀನಿವಾಸ್ ಪ್ರಸಾದ್ ಇಬ್ಬರು ಒಳ್ಳೆಯ ಮಕ್ಕಳು, ತಂದೆಗೆ ತಕ್ಕ ಮಕ್ಕಳು ಅಂತಲೇ ಹೇಳ್ಬೋದು. ಈ ಇಬ್ಬರು ಅವರ ನೆನಪಿನಲ್ಲಿ ಇವತ್ತೇನು ಅನ್ನ ಸಂತರ್ಪಣೆ ಮಾಡ್ತಿದ್ದಾರೆ. ಜೊತೆಗೆ ಅವರೊಂದು ಟ್ರಸ್ಟ್ ಕೂಡ ಮಾಡಿದ್ದಾರೆ, ಸಿರಿ ಟ್ರಸ್ಟ್ ಅಂತೇಳಿ, ಫೌಂಡೇಶನ್ ಅಂತೇಳಿ. ಆ ಫೌಂಡೇಶನಲ್ಲಿ ನಮ್ಮ ಶ್ಯಾಮ್ ಪ್ರಸಾದ್ ತಾನು ಕೂಡಿಟ್ಟ ಚಿಕ್ಕ ಹಣನ ಇವತ್ತು ಸಾಕಷ್ಟು ಮಕ್ಕಳು ಯಾರ್ಯಾರು ಈ ಭಾಗದಲ್ಲಿ SSLCಯಲ್ಲಿ ಹೆಚ್ಚು ಅಂಕ ತೆಗೆದವರು ಸುಮಾರು 4-5 ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ಬಹುಶಃ ಹೆಚ್ಚಿಗೆ ಮಾಡ್ಕೊಂಡಿರ್ಬೋದು. ಈ ರೀತಿ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಿರೋಂಥ ಶ್ರೀನಿವಾಸ್ ಗೌಡ್ರ ಮಕ್ಕಳಾದ ಎಸ್ ಶ್ಯಾಮ್ ಪ್ರಸಾದ್ ಮತ್ತು ಸಾಗರ್ ಗೌಡ್ರಿಗೆ ಒಳ್ಳೆಯದಾಗಲಿ. ಹಾಗೆಯೇ ಶ್ರೀನಿವಾಸ್ ಗೌಡ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಇವತ್ತು ಸುಮಾರು 400-500 ಜನ ತನಕಲೂ ಆಗುತ್ತೆ. ನಾವು 500 ಬಿಗಿನಿಂಗ್ ನೋಡ್ಕೊಂಡಿದ್ದೆ, 500 ಮಾಡೋಣ ಅಂದ್ಕೊಂಡಿದ್ವಿ. ಈಗ ನೋಡಿದ್ರೆ ಒಂದು 1000 ಜನ ಊಟ ಮಾಡ್ಬೋದು ಇವತ್ತು. ಪ್ರದೀಪ್ ನಾಯಕ್ ಅಂತ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಸಕರಾಯಪಟ್ಟಣ. ನಮ್ಮ ಶ್ರೀನಿವಾಸ್ ಗೌಡರು 60ನೇ ವರ್ಷದ ಹುಟ್ಟುಹಬ್ಬನ ಅವರ ಮಕ್ಕಳು ಶ್ಯಾಮ್ ಪ್ರಸಾದ್, ಸಾಗರ್ ಅವರು ಮಾಡ್ತಾಯಿದ್ದಾರೆ. ಅನ್ನ ಸಂತರ್ಪಣೆ ಮುಖಾಂತರ ಅವರದ ಒಂದು ಕಾರ್ಯಚಟುವಟಿಕೆಗಳು ಹಾಗೂ ಅವರ ಸೇವೆಯನ್ನು ಸಮಾಜಮುಖಿಯಾಗಿ ಮತ್ತೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ, ಸಕರಾಯಪಟ್ಟಣ ಗ್ರಾಮಸ್ಥರ ಪರವಾಗಿ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ನಮ್ಮ ಶ್ರೀನಿವಾಸ್ ಗೌಡರು ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಪ್ರಾಥಮಿಕ ಸಂಘದ ಸದಸ್ಯರಾಗಿ, ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ತುಂಬ ಸಮಾಜಮುಖಿ ಕೆಲಸವನ್ನು ಮಾಡಿದ್ದಾರೆ. ಅವರ ಈ ರೀತಿ ಸಮಾಜಮುಖಿ ಕೆಲಸವನ್ನು ಅವರ ಮಕ್ಕಳಾದ ಶ್ಯಾಮ್ ಹಾಗೂ ಸಾಗರ್ ಮುಂದುವರಿಸ್ಕೊಂಡು ಹೋಗಲಿ ಅಂತ ಈ ಮೂಲಕ ಕೇಳ್ಕೊತೀವಿ. ಇವತ್ತಿನ ಈ ದಿನ ಎಸ್ ಶ್ರೀನಿವಾಸ್ ಗೌಡರು ಈ ಭಾಗದ ಸರಳ ಸಜ್ಜನೆ ರಾಜಕಾರಣಿಗಳು. ಬಹುತೇಕ ಸಮಾಜವಾದಿಯಾಗಿ ಬದುಕಿದ್ರು. ಅವ್ರದ್ದೇ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬದುಕ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಸಿರಿ ಸಂಸ್ಥೆ ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಅವ್ರ ಕೈಲಾಗದಷ್ಟು ಬಡ ಮಕ್ಕಳಿಗೆ ಯಾರ್ಯಾರು ಟ್ಯಾಲೆಂಟ್ ಇರ್ತಾರೋ ಅವರಿಗೆ ಸ್ಕಾಲರ್ಶಿಪ್ ಕೊಡುವ ಮುಖಾಂತರ ಅವರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರೇರಣೆಯನ್ನು ಮಾಡ್ತಿದ್ದೀವಿ.
ಅದಕ್ಕೆ ನಿಮ್ಮೆಲ್ಲ ಆಶೀರ್ವಾದ ಸಹಕಾರ ನಮಗೆಲ್ಲ ಬೇಕು. ಇಲ್ಲಿ ನಮ್ಮ ಗುರುಗಳಾದ ವಿಜಯ್ ಕುಮಾರ್ ಸರ್ ಇದ್ದಾರೆ, ನಮ್ಮ ಗುರುಗಳು ಪ್ರದೀಪಣ್ಣರಿದ್ದಾರೆ, ಶಿವಣ್ಣರಿದ್ದಾರೆ. ಇವರೆಲ್ಲರ ಬೆಂಬಲದಿಂದ ಈ ಸಂಸ್ಥೆ ನಾಳೆ ದೊಡ್ಡದಾಗಿ ಬೆಳೀಲಿ. ಹಾಗೂ ನಮ್ಮ ತಂದೆಯವರ ಸಮಾಜ ಸೇವೆ ಅವ್ರದ್ದೇ ಪ್ರೇರಣೆ. ಅವರ ಪ್ರೇರಣೆ ಮುಖಾಂತರ ನಾವು ಮುಂದೆ ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಸಕ್ರಾಪಟ್ಟಣ ಗ್ರಾಮ ಪಂಚಾಯತಿ ಗಣೇಶ್ ಗೌಡ, ಸಕ್ರಾಪಟ್ಟಣ ಗ್ರಾಮ ಪಂಚಾಯತಿ ಮೆಂಬರ್, ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ನಿರ್ದೇಶಕರು. ನಮ್ಮ ಶ್ರೀನಿವಾಸ್ ಗೌಡರು ನಮ್ಮ ಮಾಮ ಆವಾಗಲಿಂದ ಸಮಾಜಮುಖಿ ಕೆಲಸಗಳ್ನ ಆಗ್ಲಿಂದನೂ ಬಂದಿದ್ದಾರೆ. ಮಾಡ್ಕೊಂಡು ಹೋಗಿ ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು. ಈಗ ಸಮಾಜಮುಖಿ ಕೆಲಸದಲ್ಲಿ ಅದೇ ರೀತಿ ಮಗ ಶ್ಯಾಮ್ ಪ್ರಸಾದ್, ನಮ್ಮ ಸಾಗರ್ ಇಬ್ಬರು ಅದೇ ಥರ ಮುಂದುವರ್ಕೊಂಡು ಹೋಗಲಿ ಅಂತ ಕೇಳ್ಕೊಂತೀನಿ. ನಮ್ಮ ಮಾಮಂಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ತಮ್ಮ ಜೀವನವನ್ನ ಸಾರ್ಥಕಗೊಳಿಸಿರುವ ಶ್ರೀನಿವಾಸ್ ಗೌಡ ಅವರ ಸಾಮಾಜಿಕ ಸೇವೆಯು ಅವರ ಸಿರಿ ಸಂಸ್ಥೆಯ ಮೂಲಕ ಇನ್ನಷ್ಟು ಉಜ್ವಲಗೊಳ್ಳಲಿ ಎಂಬುದೇ ನಮ್ಮ ಆಶಯವಾಗಿದೆ.